ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಮಳೆ ಕಾರಣಕ್ಕೆ ರದ್ದಾಗಿದೆ. ಬ್ಯಾಟಿಂಗ್ ಕಂಪ್ಲೀಟ್ ಮಾಡಿದಂತಹ ಭಾರತಕ್ಕೆ ಬೌಲಿಂಗ್ ಮುನ್ನವೇ ಪಂದ್ಯವನ್ನ ಕ್ಯಾನ್ಸಲ್ ಮಾಡಲಾಯಿತು. ಮ್ಯಾಚ್ ಫಿನಿಶ್ ಆಗದೆ ಇದ್ರೂ ಕೂಡ ಭಾರತದ ಕೆಲವೊಂದು ವೀಕ್ನೆಸ್ ರಿವೀಲ್ ಆಗಿದೆ. ಸೊ ಆಂಗ್ಲರ ನಾಡಲ್ಲಿ ಎಲ್ಲೆಲ್ಲಿ ಎಡವಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆಸ್ಟರ್ಲೆ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿ ನಡೆದಂತ ಮೊದಲ ಮ್ಯಾಚ್ನಲ್ಲಿ ಟಾಸ್ ಗೆದ್ದಂತ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಶ್ರೇಯಸ್ ಅಯ್ಯರ್ ಚೂಸ್ ಮಾಡಿಕೊಳ್ತಾರೆ. ಸೊ ಇನ್ನು ಭಾರತದ ತಂಡದ ಪ್ಲೇಯಿಂಗ್ 11 ನಲ್ಲಿ ಈ ಪಂದ್ಯಕ್ಕಾಗಿ ಒಂದಷ್ಟು ಚೇಂಜಸ್ ಅನ್ನ ಮಾಡಿದ್ರು. 3 ಸ್ಪಿನ್ನರ್ಗಳಿಗೆ ಅವಕಾಶವನ್ನ ನೀಡಲಾಗಿತ್ತು. ಉಳಿದಂತೆ 2 ಬೌಲರ್ಗಳು ಇದ್ರು. ಆದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಬದಲಾವಣೆಗಳು ಇರಲಿಲ್ಲ. ಸೂರ್ಯವಂಶಿಗೆ ಇಲ್ಲೂ ಕೂಡ ಚಾನ್ಸ್ ಸಿಗಲಿಲ್ಲ. ಇನ್ನು ಅಭಿಷೇಕ್ ಶರ್ಮಾ ಈ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ 24 ಬಾಲಲ್ಲಿ 59 ರನ್ ಗಳಿಸಿ ಔಟ್ ಆಗ್ತಾರೆ. ಹಾಗೆ ಈ ಇನ್ನಿಂಗ್ಸ್ ಮೂಲಕ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ವೇಗದ 100 ಸಿಕ್ಸರ್ ಬಾರಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯುತವಾದಂತಹ ಇನ್ನಿಂಗ್ಸ್ ಅನ್ನು ಆಡಿ ಅರ್ಧ ಶತಕವನ್ನ ಬಾರಿಸ್ತಾರೆ. ಸೊ ಭಾರತ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಮ್ಯಾಚ್ ರಿಸಲ್ಟ್ ಬರದೇ ಇದ್ರೂ ಕೂಡ ಭಾರತ ಒಂದಷ್ಟು ವಿಭಾಗಗಳಲ್ಲಿ ಎಡವಿರೋದು ಗೊತ್ತಾಗ್ತಾ ಇದೆ. ಸೊ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಜು ಸ್ಯಾಮ್ಸನ್ 3 ಪಂದ್ಯಗಳಲ್ಲೂ ಫೇಲ್ಯೂರ್. ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಅರ್ಧ ಶತಕ ಬಾರಿಸುವ ಮೂಲಕ ಭಾರತ ಟ್ರೋಫಿಯನ್ನ ಗೆಲ್ಲೋಕೆ ಮುಖ್ಯ ಕಾರಣವಾಗಿದ್ದ ಸಂಜು ಸ್ಯಾಮ್ಸನ್ ಈಗ ಐರ್ಲೆಂಡ್ ವಿರುದ್ಧದ ಸರಣಿ ಹಾಗೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಸೊ ಐರ್ಲೆಂಡ್ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ 5 ರನ್, ಸೆಕೆಂಡ್ ಮ್ಯಾಚ್ ಅಲ್ಲಿ ಗೋಲ್ಡನ್ ಡಕ್. ಈಗ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲಿ 7 ಬಾಲಲ್ಲಿ 1 ರನ್ ಹೊಡೆದು ಔಟ್ ಆಗಿದ್ದಾರೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಅವರ ಕಳಪೆ ಫಾರ್ಮ್ ಈಗ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನು ನಂಬರ್ 3 ನಲ್ಲಿ ಆಡುವಂತ ಇಶಾನ್ ಕಿಶನ್ ಸತತ 2 ಪಂದ್ಯಗಳಲ್ಲಿ ರನ್ಔಟ್ ಆಗಿರುವಂತದ್ದು. ಸೊ ಇಲ್ಲಿ ಕಮ್ಯುನಿಕೇಶನ್ ಮಿಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಇಶಾನ್ ಕಿಶನ್ ಈ ವಿಚಾರದಲ್ಲಿ ರನ್ಔಟ್ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟರ್ಸ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಈಗ ಭಾರತಕ್ಕೆ ಟಾಪ್ ಆರ್ಡರ್ ಕೈ ಕೊಟ್ಟಾಗ ಅಟ್ಲೀಸ್ಟ್ ಮಿಡಲ್ ಆರ್ಡರ್ನಲ್ಲಾದ್ರೂ ಕೂಡ ಫೈಟ್ ಕೊಡುವಂತ ಬ್ಯಾಟರ್ಸ್ ಬೇಕಿತ್ತು. ಆದರೆ ಕಳೆದ ಸರಣಿಯಲ್ಲೂ ಕೂಡ ಅದು ಪ್ರೂವ್ ಆಗಲಿಲ್ಲ. ನಿನ್ನೆ ಮ್ಯಾಚಲ್ಲೂ ಕೂಡ ವೀಕ್ನೆಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇನ್ನು ಶಿವಮ್ ದುಬೆ ಮಾತ್ರವೇ ಸ್ವಲ್ಪ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಮಿಡಲ್ ಆರ್ಡರ್ನಲ್ಲಿ. ಆದರೆ ಅಕ್ಷರ್ ಹಾಗೆ ತಿಲಕ್ ತೀರಾ ಕಳಪೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ತಿಲಕ್ ಅಂತೂ ಟೆಸ್ಟ್ ಮ್ಯಾಚ್ ರೀತಿಯಲ್ಲಿ ಬಾಲ್ಯ ರನ್ ರೀತಿಯಲ್ಲಿ ಆಡ್ತಾ ಇರುವಂತದ್ದು ಕೂಡ ಭಾರತ ಟಿ20 ತಂಡಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಇನ್ನು ನಿನ್ನೆ ಮ್ಯಾಚ್ ಅಲ್ಲಿ ಒನ್ಸ್ ಅಗೇನ್ ಮತ್ತೆ ಗೌತಮ್ ಗಂಭೀರ್ ಅವರು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಚೇಂಜ್ ಅನ್ನ ಮಾಡ್ತಾರೆ. ಅಕ್ಷರ್ಗಿಂತ ಮೊದಲು ಹರ್ಷಿತ್ ರಾಣಾಗೆ ಬ್ಯಾಟಿಂಗ್ ಅವಕಾಶವನ್ನ ಕೊಡ್ತಾರೆ. ಯಾಕಂದ್ರೆ ಐರ್ಲೆಂಡ್ ವಿರುದ್ಧದ 2ನೇ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ಹೀಗಾಗಿ ಸೊ ನೋಡೋಣ ಒಂದು ರೀತಿಯಾಗಿ ಪ್ರಮೋಟ್ ಮಾಡೋ ರೀತಿಯಲ್ಲಿ ಅವರನ್ನ ಆಡಿಸಿರಬಹುದು. ಆದ್ರೆ ಬ್ಯಾಟಿಂಗ್ ಸ್ಲಾಟ್ ಆರ್ಡರ್ ಚೇಂಜ್ ಆದಾಗ ರಿಸಲ್ಟ್ ನಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಇನ್ನು ಭಾರತದ ಮೇನ್ ವೀಕ್ನೆಸ್ ಅಂದ್ರೆ 8 ರಿಂದ 16ನೇ ಓವರ್ವರೆಗೆ ಬ್ಯಾಟಿಂಗ್ ನಲ್ಲಿ ನಿಧಾನಗತಿ ಆಗ್ತಾ ಇರುವಂತದ್ದು. ಐರ್ಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಮಿಡಲ್ ಆರ್ಡರ್ ಅಥವಾ ಮಿಡಲ್ ಓವರ್ಗಳಲ್ಲೇ ಭಾರತ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ನಲ್ಲಿ ಮಕಾಡೆ ಮಲಗಿತ್ತು. ಈಗ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಪವರ್ ಪ್ಲೇ ಚೆನ್ನಾಗಾಗ್ತಿದೆ ಅಥವಾ ಡೆತ್ ಓವರ್ ಚೆನ್ನಾಗಾಗ್ತಾ ಇದೆ. ಬಟ್ ಮಿಡಲ್ ಆರ್ಡರ್ ಏನಿದೆಯಲ್ಲ, ಸೊ ಆ ಮಿಡಲ್ ಆರ್ಡರ್ ನಲ್ಲಿ ರನ್ಸ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಸ್ಲೋ ಇನ್ನಿಂಗ್ಸ್ ಆಡ್ತಾ ಇರುವಂತದ್ದು ಕೂಡ ಹೊಡೆತವನ್ನ ಕೊಡ್ತಾ ಇದೆ. ಹೀಗೆ ಮುಂದಿನ ಪಂದ್ಯಕ್ಕೂ ಮುನ್ನ ಭಾರತ ಒಂದಷ್ಟು ವಿಚಾರಗಳಲ್ಲಿ ಗ್ರೌಂಡ್ ವರ್ಕ್ ಮಾಡಿಕೊಳ್ಳಲೇಬೇಕಿದೆ. 2ನೇ ಪಂದ್ಯ ಜುಲೈ 4ರಂದು ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಸೊ ಭಾರತ ಈ ಸರಣಿಯನ್ನ ಗೆಲ್ಲಬೇಕು ಅಂದ್ರೆ ಉಳಿದಿರುವಂತ 4 ಪಂದ್ಯಗಳ ಪೈಕಿ 3 ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಪ್ರೆಷರ್ ಕೂಡ ಇದೆ. ನಮಸ್ಕಾರ.